ಶ್ರೀ ಗುರುಭ್ಯೋ ನಮಃ. ಈ ದಿನ ಜೋಗಯ್ಯನಪಾಳ್ಯ, ಬುಕ್ಕಾಪಟ್ನ ಹೋಬಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಜೋಗಯ್ಯನಪಾಳ್ಯ ಸುಕ್ಷೇತ್ರದಲ್ಲಿ ಶ್ರೀ ಸತ್ಯಶನೇಶ್ವರ ಸ್ವಾಮಿಯವರ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಶ ಸ್ಥಾಪನೆಯ ಮಂಡಲ ಪೂಜೆಯನ್ನ ಈ ದಿನ ಹಮ್ಮಿಕೊಂಡಿದ್ದು, ಈ ಸುಕ್ಷೇತ್ರದಲ್ಲಿ ಈ ದಿನ ಪೂಜಾ ಕಾರ್ಯಗಳೆಲ್ಲ ನೆರವೇರ್ತಾ ಇದ್ದಾವೆ. ಅದೇ ರೀತಿ ಈ ಶುಭ ದಿನದಂದು ಶನೇಶ್ವರ ಸ್ವಾಮಿಯವರು ಕುಂಭರಾಶಿಯಿಂದ ಮೀನರಾಶಿಗೆ ಇದೇ ತಿಂಗಳ 29ನೇ ತಾರೀಕು ಪ್ರವೇಶವನ್ನ ಮಾಡ್ತಾ ಇದ್ದು, ಮುಂದಿನ ರಾಶಿಯಾದಂತಹ ಮೇಷರಾಶಿಯವರಿಗೆ ದೃಷ್ಟಿಯನ್ನ ಬೀರ್ತಾರೆ. ಹಾಗಾಗಿ ಕೆಲವು ರಾಶಿ ನಕ್ಷತ್ರಗಳಿಗೆ ದೋಷಗಳಿರುವುದರಿಂದ ಈ ಶನೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಶನಿ ಶಾಂತಿ, ಮಹಾಮೃತ್ಯುಂಜಯ ಶಾಂತಿ ಪೂಜೆಗಳನ್ನ ನೆರವೇರಿಸ್ತಾ ಇದ್ದೀವಿ. ಆದ್ರಿಂದ ಶನಿ ಶಾಂತಿಯನ್ನ ಮಾಡಿಸೋಕಂತ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಹೆಸರು ಮತ್ತೆ ನಕ್ಷತ್ರಗಳನ್ನ ನೋಂದಾಯಿಸಿಕೊಂಡು ಸ್ವಾಮಿಯ ಅನುಗ್ರಹ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೀವಿ. ಮತ್ತೆ ನಿಮ್ಗೆ ಅವಕಾಶ ಸಿಗಲ್ಲ, ಯಾಕೆಂದ್ರೆ ಈ ದಿನ ಮಂಡಲ ಪೂಜೆ ಮತ್ತು ಶನಿ ಶಾಂತಿ ಪೂಜೆಯನ್ನ ಸಾಮೂಹಿಕವಾಗಿ ಇಲ್ಲಿ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲರೂ ಭಾಗವಹಿಸಿ ಪೂಜೆಯಲ್ಲಿ ಆ ಸ್ವಾಮಿಯ ಅನುಗ್ರಹವನ್ನ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶನೇಶ್ಚರ ಗ್ರಹಗಳಲ್ಲಿ ಸೂರ್ಯಗ್ರಹ ಆರೋಗ್ಯಕಾರಕ, ಆರೋಗ್ಯವನ್ನ ಕೊಡ್ತಾನೆ. ಚಂದ್ರಗ್ರಹ ನೆಮ್ಮದಿಯನ್ನ ಕೊಡ್ತಾನೆ. ಅಂಗಾರಗ್ರಹ ಭೂಮಿಗೆ ಅಧಿಪತಿ ಇರ್ತಾನೆ, ಭೂಮಿಯಲ್ಲಿ ಇರುವಂತ ಯಾವ್ದಾರ ದೋಷಗಳನ್ನ ನಿವಾರಣೆ ಮಾಡ್ತಾನೆ. ಬುಧಗ್ರಹ ಬುದ್ಧಿಯನ್ನ ಕೊಡ್ತಾನೆ. ಗುರುಗ್ರಹ ವಿದ್ಯೆಯನ್ನ ಕೊಡ್ತಾನೆ. ನಾವೇನೇ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಗುರುಬಲ ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಶುಕ್ರ ಹಣಕಾಸಿಗೆ ಅಧಿಪತಿ ಆಗಿರ್ತಾನೆ. ನಾವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನ, ಹಣಕಾಸನ್ನ ಕೊಡೋದು ಶುಕ್ರಗ್ರಹ. ಇವನ್ನೆಲ್ಲ ಅನುಭವಿಸ್ಬೇಕು ಅಂದ್ರೆ ಆಯುಷ್ಕಾರಕ ಶನೇಶ್ವರ ಸ್ವಾಮಿ. ಆಯುಷ್ ಚೆನ್ನಾಗಿದ್ರೆ ಇವನ್ನೆಲ್ಲ ಅನುಭವಿಸ್ಬೋದು. ಹಾಗಾಗಿ ಆ ಶನಿಯ ದೋಷಗಳು ಯಾವ್ದಾದ್ರು ಇದ್ರೆ ನಿವಾರಣೆಯನ್ನ ಮಾಡ್ಕೊಂಡು ಈ ಪುಣ್ಯಕ್ಷೇತ್ರದಲ್ಲಿ ಎಲ್ಲರೂ ಪಾವನರಾಗಬೇಕು ಅಂತ ಹೇಳಿ ಈ ಸಮಯದಲ್ಲಿ ಕೇಳ್ಕೊಂತಾ ಇದ್ದೀವಿ. ಶನೇಶ್ವರಾಯ ನಮಃ. ಶ್ರೀ ಕ್ಷೇತ್ರ ಜೋಗಯ್ಯನಪಾಳ್ಯ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ದಿನಾಂಕ 20-3-2025 ಮತ್ತೆ 21-3-2025 ಮಂಡಲ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಕ್ಷೇತ್ರದಲ್ಲಿ ಹೆಚ್ಚಿನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಆ ಸ್ವಾಮಿ ಅವ್ರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಸಕಲ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಆ ಸ್ವಾಮಿಯನ್ನ ಬೇಡ್ಕೊಂತೀನಿ.